ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಬಂದು ಮಕಾನ ಸೀಡ್ ಸಲಾಡ್, ಅಂದರೆ ತಾವರೆ ಹೂವಿನ ಬೀಜದ ಸಲಾಡ್. ಇದು ಆರೋಗ್ಯಕ್ಕೆ ಅತಿ ಹೆಚ್ಚು ಉಪಯುಕ್ತವಾದಂಥ ಸೀಡ್ಸ್ ಆಗಿದೆ. ಈ ಸೀಡ್ಸನ್ನು ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗಾಗಿ ಬಳಸುತ್ತಾರೆ. ದೊಡ್ಡವರು ಮತ್ತು ವೃದ್ಧರು ಎಲ್ಲರೂ ತೂಕದ ಇಳಿವಿಕೆಗಾಗಿ ಬಳಸ್ತಾರೆ. ಒಂದು ರೀತಿಯ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಈ ಮಕಾನವನ್ನು ಉಪಯೋಗಿಸ್ತಾರೆ. ಈ ತಾವರೆ ಹೂವಿನ ಬೀಜವನ್ನು ಮಂಡಿ ನೋವು, ನರ ದೌರ್ಬಲ್ಯಗಳು ಹಾಗೂ ಬಂಜೆತನದ ನಿವಾರಣೆಗೂ ಕೂಡ ಉಪಯೋಗಿಸುತ್ತಾರೆ. ಇದೇ ರೀತಿ ಇನ್ನು ಹಲವು ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಈ ಮಕಾನ ಸೀಡ್ಸನ್ನು ಬಳಸುತ್ತಾರೆ. ಇವಾಗ ನೋಡೋಣ ಮಕಾನ ಸೀಡ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು. ಮಕಾನ, ಸ್ವಲ್ಪ ನಿಂಬೆ ರಸ, ಸ್ವೀಟ್ ಕಾರ್ನ್, ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ. ಇವಾಗ ಒಂದು ಬೌಲಿಗೆ ಟೊಮೆಟೊ, ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್, ಸ್ವೀಟ್ ಕಾರ್ನ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ರುಚಿಗೆ ಅನುಸಾರವಾಗಿ ಉಪ್ಪು, ಕೊನೆಯದಾಗಿ ಮಕಾನ. ಎಲ್ಲವನ್ನು ಈ ರೀತಿ ಹೊಂದುವಂತೆ ಚೆನ್ನಾಗಿ ಮಿಶ್ರಣವನ್ನು ಮಾಡಿ. ಮಿಶ್ರಣ ಮಾಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ನಾಲಿಗೆ ರುಚಿ ನೀಡುವಂತಹ ತಾವರೆ ಹೂವಿನ ಬೀಜದ ಸಲಾಡ್ ತಯಾರಾಗಿದೆ. ಈ ದಿನ ನಾನು ಮಾಡಿರುವಂಥ ತಾವರೆ ಹೂವಿನ ಬೀಜದ ಸಲಾಡ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ನೀವು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.